ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಓ ಅದಕ್ಕೆ ಏನೋ ಕಂಡ್ರೆ ನಾವು ಅವ್ರ ಹತ್ರ ಹೋದಾಗೆಲ್ಲ ಇವಳು ಆ ರೀತಿ ಸಿಟ್ ಮಾಡ್ಕೊಂತಿದ್ದು. ಏನೇ ರುಕ್ಮಿಣಿ, ಅಷ್ಟು ಎಜುಕೇಟೆಡ್ ಆಗಿ ನೀನೇ ನಮ್ಗೆಲ್ಲ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನೀತಿ ಪಾಠ ಹೇಳ್ತಿದ್ದವಳು, ಈಗ ಕೆಲಸದವನ ಜೊತೆ ಈ ರೀತಿ ಚೆಕ್ಕಂತ ಆಡ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗೋದಿಲ್ವಾ? ಏಯ್ ಏಯ್ ಬಿಟ್ರಮ್ಮ ದಾರಿ. ಏನ್ರಮ್ಮ ಹೆಂಗೈತ್ ಮೈಗೆ? ನಾಲ್ಗೆ ಸೀಳ್ಬಿಡ್ತೀನಿ ಉಸಾರ್. ನಾನೇನೋ ಹೋಗ್ಲಿ ಅಂತ ಸುಮ್ಕಿ ಇದ್ಬಿಟ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ಏನೋ ವಾಪಸ್ ಊರ್ಗ್ ಹೋಗೋ ಆಸೆ ಆಯ್ತೋ ಇಲ್ವೋ? ಯಾರಮ್ಮಿ ಅವಳು ನಾಚಿಕೆ ಆಗಕ್ಕಿಲ್ಲ ಅಂತ ಕೇಳಿದವಳು? ನೀನಾ? ಇಟ್ಬಿಡ್ತೀನಿ ನೋಡು. ಗಂಡನ್ ಜೊತೆ ಸರಸೆ ಆಡಿದ್ರೆ ಏನಮ್ಮಿ ತಪ್ಪು? ಅದಕ್ಕೆ ನಿಮ್ ಕಣ್ಣೆ ಕೆಂಪಾಯ್ತದೆ ಅಂತೀನಿ. ಇವರು ರುಕ್ಮಿಣಿ ಗಂಡನಾ? ಓ ಬಿಡಿ. ನೀನ್ ಸುಮ್ಕಿರು ಕಿಟ್ಟಪ್ಪ. ಇವ್ರು ಬಂದಾಗಿಂದ ನಾನು ನೋಡ್ತಾನೆ ಇವ್ನಿ, ಯಾಕೋ ಅತಿಯಾಗಾಡ್ತಾವ್ರೆ. ಲಕ್ಷ್ಮಿ ಅವರೇ, ರುಕ್ಮಿಣಿ ಗಂಡ ಫಾರಿನ್ ಅಲ್ಲಿ ಇದ್ದಾನೆ, ನಾನ್ ನಿಮ್ಮನೆ ಕೆಲಸದವನು ಅಂತ ಇವರೇ ಹೇಳಿದ್ದು. ಈಗ ನೋಡಿದ್ರೆ ಇವರೇ ಇವಳು ಗಂಡ ಅಂತ ಹೇಳ್ತಿದ್ರಲ್ಲ, ಇದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತಾನೆ ಗೊತ್ತಾಗ್ತಿಲ್ಲ. ಕೃಷ್ಣ ನನ್ನ ಯಜಮಾನ್ರು ಅನ್ನೋದು ನಿಜ, ಇವರೇ ನನ್ನ ಗಂಡ. ಮತ್ ಯಾಕೆ ರುಕ್ಮಿಣಿ ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿದ್ದು? ಕ್ಷಮಿಸ್ಬೇಕು, ಕ್ಷಮೆಯ ದರಿದ್ರಿಗಳು. ನಾನೇ ಸುಳ್ಳು ಹೇಳಿದೆ. ಅದು ಯಾಕೆ ಹೇಳಿದೆ ಅಂದ್ರೆ, ನೀವೆಲ್ಲ ರುಕ್ಮಿಣಿಯವ್ರ ಗಂಡನ ದೊಡ್ಡ ಆಫೀಸರ್ ಇರಬೇಕು, ಶಾನೆ ಓದ್ಕೊಂಡವ್ರೆ, ಫಾರಿನರ್ ಇರಬೇಕು ಅಂತ ಮಾತಾಡ್ಕೊತಿದ್ರಿ. ನಾನು ಬೇರೆ ಏನು ಓದಿರ್ಲಿಲ್ಲ, ನಂಗೆ ನಾಚಿಕೆ ಆಗೋಯ್ತು. ಅದಕ್ಕೆ ಅವ್ರ ಗಂಡ ಫಾರಿನರ್ ಅವ್ರೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಮದುವೆ ಆದ್ಮೇಲೆ ರುಕ್ಮಿಣಿಯವರು ಹೊಸಿ ಓದೋದು ಬರೆಯೋದು ಹೇಳ್ಕೊಟ್ಟವ್ರೆ. ಈಗ ಹೊಸಿ ಇಂಗ್ಲೀಷು ಬರ್ತದೆ. ನಂಗೆ ಓದೋದು ಬರೋದು ಬರೋಕ್ಕಿಲ್ಲ ಅಂದ್ರೆ ಎಲ್ಲಿ ರುಕ್ಮಿಣಿಯವ್ರು ನನಗೆ ಕೀಳಾಗಿ ನೋಡ್ತೀರೋ ಅಂದ್ಬಿಟ್ಟು ಹಿಂಗೆ ಸುಳ್ಳು ಹೇಳ್ಬಿಟ್ಟೆ. ರುಕ್ಮಿಣಿಯವ್ರಿಗೂ ನನಗೆ ಸುಳ್ಳು ಹೇಳಿವ್ನಿ, ನೀವು ಹಂಗೆ ಮೇಂಟೈನ್ ಮಾಡಿ ಅಂದ್ಬಿಟ್ಟು ಬಲವಂತ ಒಪ್ಪಿಸ್ಬಿಟ್ಟೆ. ಅದಕ್ಕೆ ಅವ್ರು ನಿಮ್ಮ ತಾವು ಏನು ಹೇಳಿಲ್ಲ. ಸಾರಿ ಕೃಷ್ಣ ಅವರೇ, ತಿಳಿದೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ವಿ. ಸಾರಿ ರುಕ್ಮಿಣಿ. ಪರವಾಗಿಲ್ಲ ಬಿಟ್ರೆ, ಇದರಲ್ಲಿ ನಮ್ ತಪ್ಪು ಇದೆ. ಸರಿ, ಈಗ ಆಗಿದ್ದನ್ನೆಲ್ಲ ಮರೆತು ನಡೀರಿ, ಊರಿನಲ್ಲಿ ಬಾಕಿ ಉಳಿದಿರೋ ಜಾಗನೆಲ್ಲ ನೋಡ್ಕೊಂಬರೋಣ. ಹೋಗಿ ರೆಡಿಯಾಗಿ. ರುಕ್ಮಿಣಿ, ನಾನು ಇವ್ರಿಗೆ ಉಣ್ಣಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೋಡಿದ್ರ ಕೃಷ್ಣ, ಒಂದ್ ಸುಳ್ಳು ಹೇಳಿದ್ರಿಂದ ಅದನ್ನ ಮುಚ್ಚಿಡೋಕೆ ಎಷ್ಟೆಲ್ಲ ಸುಳ್ಳು ಹೇಳ್ಬೇಕಾಯ್ತು. ಅದರಿಂದ ಎಂತ ಅವಮಾನ ಆಗೋಯ್ತು. ಯಪ್ಪ, ಇದ್ಮ್ಯಾಕೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಏನು ಭಾವನಾ ಮನೇಲೆಲ್ಲೂ ಕಾಣ್ತಾ ಇಲ್ಲ. ಅವಳು ಚಪ್ಪಲಿ ಬೇರೆ ಇಲ್ಲ ಅಂದ್ರೆ ಭಾವನಾ ಇನ್ನು ಮನೆಗೆ ಬಂದಿಲ್ಲ ಅಂತ ಆಯ್ತು. ಈಗೇನಪ್ಪ ಮಾಡೋದು? ಅತ್ತೆ ಕೇಳಿದ್ರೆ ಏನ್ ಹೇಳುದು ಅಂತ. ಯಾಕೋ ಎಷ್ಟೊತ್ತು? ಎಲ್ಲೋ ನೀನ್ ಹೆಂಡತಿ? ಅದು ಸುಶೀಲಾ, ಬಾಗ್ಲಲ್ಲೇ ಎಲ್ಲ ವಿಚಾರಣೆ ಆಗ್ಬೇಕಾ? ಪಾಪ ಸುಸ್ತಾಗಿ ಬಂದಿರ್ತಾನೆ, ಮನೆ ಒಳಗೆ ಬರ್ಲಿ ಬಿಡು. ಹೋಗು. ಒಂದ್ಸಲ ಚೆನ್ನಾಯ್ತು. ಆಯ್ತು. ನನ್ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲ ನೀನು? ನಿನ್ ಹೆಂಡತಿ ಎಲ್ಲೋ? ಅತ್ತೆ, ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬೇಗ ಬಂದ್ರೆ ಇಲ್ಲಿ ಮನೆ ಕೆಲ್ಸನೂ ಮಾಡ್ಬೇಕಾಗುತ್ತೆ ಅಂತ ತವ್ರ ಮನೇಲೆ ಬಿಟ್ಬಿಟ್ ಬಂದಿದ್ದಾನೆ ಅನ್ಸುತ್ತೆ. ಹಾಗೇನಿಲ್ಲ, ಭಾವನಾಗೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದೆಯಂತೆ, ಅದಕ್ಕೆ ಲೇಟ್ ಆಗಿ ಬರ್ತೀನಿ ಅಂತ ನನ್ಗೆ ಹೇಳಿದಾಳೆ. ಓಟಿ ಗಿಟಿ ಏನ್ ಮಾಡೋದ್ ಬೇಕಾಗಿಲ್ಲ. ಅವಳು ಮನೇಲಿ ದಂಡಿ ಕೆಲ್ಸ ಬಿದ್ದಿದೆ, ಫೋನ್ ಮಾಡೋಳಿಗೆ. ಫೋನ್ ಮಾಡು. ಅತ್ತೆ, ಇವ್ನ್ ಫೋನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಅಂದ್ರೆ ನಾನ್ ಹೇಳಿದ್ದೆ ನಿಜ ಅನ್ಸುತ್ತೆ. ಭಾವನಾ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ಹೌದೇನೋ? ಅವಳನ್ನ ಅವ್ರ ತವ್ರ ಮನೆಗೆ ಬಿಟ್ಟಿದ್ಯೇನೋ?
ಇನ್ನೊಂದ್ ಸರ್ತಿ ಅವಳೇನಾದ್ರು ಲೇಟ್ ಆಗಿ ಬಂದ್ರೆ ಅವಳನ್ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅತ್ತೆ ಬಂದು ನೋಡಿ. ಏಯ್ ನಿಂತ್ಕೊಳ ಅಲ್ಲಿ. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಹೇಳಿದ್ನಲ್ಲ ಅತ್ತೆ, ಓಟಿ ಮಾಡ್ತಾ ಇದ್ಲು ಅಂತ. ಇನ್ಮೇಲೆ ಓಟಿ ಗೀಟಿ ಎಲ್ಲ ಮಾಡೋದೇನ್ ಬೇಕಾಗಿಲ್ಲ. ಮನೆಯಲ್ಲಿ ದಂಡಿ ಕೆಲಸ ಬಿದ್ದಿದೆ, ಬಂದ್ ಮಾಡು, ಗೊತ್ತಾಯ್ತಾ? ಮೊದಲೇ ರುಕ್ಮಿಣಿ ಗಂಡ ಹೀಗೆ ಅಂತ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಹೇಗೂ ನಾವು ಮದುವೆ ಇನ್ವಿಟೇಷನ್ ಕೊಡಕ್ ಬಂದಿದ್ದೀವಿ ಅಂತ ಅವಳಿಗೆ ಗೊತ್ತಿಲ್ಲ. ನೀನು ನೋಡ್ಕೊಂಡು ಹೋಗಕ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿಂದ ಹೋಗ್ಬೇಕಪ್ಪ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ.